ದೇವೀಸ್ ಕಿಚನ್ನಲ್ಲಿ 100ರ ಸಂಭ್ರಮ ವಿಶೇಷ ಸಂಚಿಕೆ ಈ ಸಂದರ್ಭದಲ್ಲಿ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಅಡಿಗೆಯನ್ನ ಮಾಡೋದಿಲ್ಲ, ಮಾಡಿರೋ ಅಡಿಗೆಯನ್ನ ಊಟ ಮಾಡ್ತೇವೆ. ಎಲ್ಲಿ ಅಂತಂದ್ರೆ ಕಲ್ಹಳ್ಳಿಯ ಜಾತ್ರೆಯಲ್ಲಿ. ಜಾತ್ರೆ ನೋಡೋಣ, ಪೂಜೆ ಮತ್ತೆ ವನಭೋಜನ ಮಾಡೋಣ. ಬನ್ನಿ, ಸರ್ವರಿಗೂ ಸ್ವಾಗತ. ಸಮಸ್ತರೆಲ್ಲರಿಗೂ ಕೂಡ ನಮಸ್ಕಾರ. ದೇವೀಸ್ ಕಿಚನಲ್ಲಿ ಮತ್ತೊಂದು ಸ್ಪೆಷಲ್ ಎಪಿಸೋಡ್ ಏನಪ್ಪಾ ಅಂತಂದ್ರೆ ಕಲ್ಹಳ್ಳಿಯ ಜಾತ್ರೆಯಲ್ಲಿ ನಾವಿದ್ದೇವೆ. ಪ್ರತಿ ವರ್ಷವೂ ಕೂಡ ಭರತ ಹುಣ್ಣಿಮೆ ದಿನದಂದು ಕಲ್ಹಳ್ಳಿಯಲ್ಲಿ ಜಾತ್ರೆ ನಡೆಯುತ್ತೆ. ಈ ಕಲ್ಹಳ್ಳಿ ಇರೋದು ಕನಕಪುರದ ಹತ್ತಿರ. ಇಲ್ಲಿ ರಥೋತ್ಸವ ಕೂಡ ನಡೆಯುತ್ತೆ. ಈ ರಥೋತ್ಸವದ ಜೊತೆಗೆ ಅಲ್ಲಲ್ಲಿ ಇರುವಂತಹ ತೋಟಗಳಲ್ಲಿ ವಿವಿಧ ರೀತಿಯ ಸೇವೆಯನ್ನು ಜನರು ಮಾಡ್ತಾರೆ. ಅದರಲ್ಲಿ ಕೆಲವರು ಪೂಜೆಗಳನ್ನು ಮಾಡಿಸಿ ಸಾವಿರಾರು ಜನಕ್ಕೆ ಊಟವನ್ನು ಹಾಕ್ತಾರೆ. ಹಾಗೆಯೇ ಇದು ಕೂಡ ಒಂದು ತೆಂಗಿನ ತೋಪು, ಅರ್ಕಾವತಿ ನದಿಯ ಪಕ್ಕದಲ್ಲಿ ಇರುವಂತಹ ತೆಂಗಿನ ತೋಪಿದು. ಇಲ್ಲಿ ಕೂಡ ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಆ ನಂತರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬರುವಂತಹ ಭಕ್ತರಿಗೆ ಊಟವನ್ನು ಹಾಕ್ತಾರೆ. ಸುಮಾರು ವರ್ಷಗಳಿಂದ ಇಲ್ಲಿನ ಆಯೋಜಕರು ಹೇಳೋ ಪ್ರಕಾರ 100 ವರ್ಷಗಳಿಂದ ಇದನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ. ನಾನೇ ಸುಮಾರು ಒಂದು 30 ವರ್ಷದಿಂದ ಖಂಡಿತ ಬರ್ತಾ ಇದ್ದೀನಿ. ನನಗೂ ಕೂಡ ಬಹಳ ಇಷ್ಟವಾದಂಥ ಜಾಗ. ಬನ್ನಿ ಒಂದ್ಸತಿ ನಾವು ನೋಡ್ಕೊಂಡು ಬಂದ್ಬೇಡ ಕಲ್ಹಳ್ಳಿಯ ಜಾತ್ರೆಯನ್ನು. ಸರ್ವರಿಗೂ ಸ್ವಾಗತ. ಕಲ್ಹಳ್ಳಿ ಇರೋದು ಕನಕಪುರದಲ್ಲಿ. ಇಲ್ಲಿ ಪ್ರತಿ ವರ್ಷವೂ ಕೂಡ ಈ ಮಾಘ ಶುದ್ಧ ಹುಣ್ಣಿಮೆ ಅಂತ ಹೇಳ್ತಾರೆ, ಅಥವಾ ಭರತ ಹುಣ್ಣಿಮೆ ಅಂತಾರೆ. ಆ ದಿನದಂದು ಜಾತ್ರಾ ಮಹೋತ್ಸವ ನಡೆಯುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬೇರೆ ಬೇರೆ ಊರುಗಳಿಂದ ಹಾಗೆ ಬೆಂಗಳೂರಿನಿಂದ ಕೂಡ ಬರ್ತಾರೆ. ಸುತ್ತಮುತ್ತಲಿನ ಹಳ್ಳಿಯ ಜನ ಬರ್ತಾರೆ. ತಮ್ಮ ಸೇವೆಯನ್ನು ಹಾಗೆ ಕೈಂಕರ್ಯವನ್ನು ಸಲ್ಲಿಸಿ ಹೋಗ್ತಾರೆ. ನಾವೀಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ. ಬನ್ನಿ ನೋಡೋಣ ಹೇಗಿದೆ ಅಲಂಕಾರ ಅಂತ. ದೇವಸ್ಥಾನದ ಪ್ರಾಂಗಣದ ತುಂಬೆಲ್ಲ ನಿಮಗೆ ಕಾಣಸಿಗೋದು ಬಣ್ಣ ಬಣ್ಣದ ಹೂಗಳಿಂದ ಅಲಂಕೃತವಾದಂತಹ ಒಂದು ಜಾಗ. ತುಂಬಾನೇ ಚೆನ್ನಾಗಿ ಪ್ರತಿ ವರ್ಷ ಅಲಂಕಾರ ಮಾಡ್ತಾರೆ. ಬನ್ನಿ ಒಳಗಿರೋ ದೇವರನ್ನ ನೋಡೋಣ. ನಮಸ್ಕಾರ ಮಾಡ್ಕೊಳ್ಳಿ. ಇದು ಮೂಲ ದೇವರು ಶ್ರೀನಿವಾಸ ದೇವರು. ಚಿಕ್ಕ ತಿರುಪತಿ ಅಂತ ಕೂಡ ಬಹಳಾನೇ ಖ್ಯಾತಿಯಾಗಿರುವಂತಹ ಒಂದು ದೇವಸ್ಥಾನ ಇದು. ಹಾಗೇನೆ ಇಲ್ಲಿನ ದೇವರಿಗೆ ಮಹಾಲಕ್ಷ್ಮಿಯ ಅಲಂಕಾರವನ್ನು ಕೂಡ ಮಾಡ್ತಾರೆ. ಇದು ವಿಶೇಷ. ಅಂದರೆ ಶ್ರೀನಿವಾಸನಿಗೆ ಮಹಾಲಕ್ಷ್ಮಿಯ ಅಲಂಕಾರವನ್ನು ಕೂಡ ಮಾಡ್ತಾರೆ. ಈ ಮೂಲ ವಿಗ್ರಹದೊಂದಿಗೆ ನಮಗೆ ಆಂಜನೇಯ ಗಣೇಶನ ವಿಗ್ರಹಗಳು ಕೂಡ ನೋಡಿ ಸಿಗತ್ತೆ. ಇನ್ನು ರಥೋತ್ಸವ ಬಹಳನೇ ಒಂದು ವಿಶೇಷವಾದಂತಹ ಆಕರ್ಷಣೆ ಅನ್ಬೋದು. ಮಧ್ಯಾಹ್ನ 12 ಗಂಟೆಯ ನಂತರ ರಥವನ್ನು ಎಳೆಯಲಾಗುತ್ತೆ. ರಥ ದೇವಸ್ಥಾನದ ಪ್ರಾಂಗಣದ ಸುತ್ತ ಒಂದು ಸುತ್ತು ಹೋಗಿ ಬರುತ್ತೆ. ಆಗ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಸಂಭ್ರಮಿಸ್ತಾರೆ. ಬನ್ನಿ ತೋಟದಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ. ತೋಟಕ್ಕೆ ವಾಪಸ್ ಬಂದಾಗ ನೀವು ನೋಡ್ತೀರಾ ಸತ್ಯನಾರಾಯಣ ಪೂಜೆ ನಡೀತಾ ಇರುತ್ತಲ್ಲಿ. ಅಚ್ಚುಕಟ್ಟಾದ ಮಂಟಪವನ್ನು ನಿರ್ಮಿಸಿ ಎಲ್ಲವನ್ನು ಕೂಡ ಚೆನ್ನಾಗಿ ಆಯೋಜಿಸಿರ್ತಾರೆ. ಪ್ರತಿ ವರ್ಷ ಕೂಡ ಇದೇ ರೀತಿ ನಡೆಯುತ್ತೆ. ಒಂದು ವರ್ಷವೂ ಯಾವುದನ್ನು ತಪ್ಪಿಸಲ್ಲ. ಇಲ್ಲಿ ಧ್ರುವಕುಮಾರನವರು ಇವೆಲ್ಲವನ್ನು ಆಯೋಜಿಸ್ತಾರೆ. ಈ ಎಲ್ಲ ಖರ್ಚು ವೆಚ್ಚಗಳನ್ನು ಸಾಮಾನ್ಯವಾಗಿ ಅವರೇ ಹಾಕ್ಕೊಳ್ತಾರೆ. ಜೊತೆಗೆ ಇತರ ಭಕ್ತಾದಿಗಳು ಕೂಡ ಕೈ ಜೋಡಿಸ್ತಾರೆ. ಆದರೆ ಮೂಲವಾಗಿ ಅವರೇ ಸಾಕಷ್ಟು ಪ್ರಮಾಣದ ಖರ್ಚು ವೆಚ್ಚವನ್ನು ನೋಡಿಕೊಂಡು ಆಯೋಜನೆ ಮಾಡ್ತಾರೆ. ಇನ್ನು 100 ಸಂಖ್ಯೆಯಲ್ಲಿ ಬಂದಂತಹ ಹೆಣ್ಣು ಮಕ್ಕಳಿಗೆ ಲಕ್ಷ್ಮೀ ವಿಗ್ರಹವನ್ನು ಕೊಡ್ತಾರೆ. ವಿಷ್ಣು ಸಹಸ್ರನಾಮ ಓದ್ತಾರೆ. ನಂತರ ಲಕ್ಷ್ಮಿಯ ಅರ್ಚನೆಯನ್ನು ಮಾಡಿ ಆ ವಿಗ್ರಹವನ್ನು ತಮ್ಮ ಮನೆಗೆ ಕೊಂಡೊಯ್ದು ಪೂಜೆ ಮಾಡ್ತಾರೆ. ಇನ್ನು ಅಡಿಗೆ ತಯಾರಿ ಹೇಗಾಗ್ತಿದೆ ಅಂತ ನೋಡೋಣ ಬನ್ನಿ. ನೋಡಿ, ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ದೊಡ್ಡ ಅಡಿಗೆಗಳು ಸಿದ್ಧವಾಗ್ತಾ ಇರುತ್ತೆ. ಸಾಕಷ್ಟು ರೀತಿಯ ಅಡಿಗೆಗಳನ್ನು ಇಲ್ಲಿ ಸಿದ್ಧ ಮಾಡ್ತಾರೆ. ಬಂದವರು ಖುಷಿಯಾಗಿ ಸಂತೃಪ್ತಿಯಾಗಿ ಊಟ ಮಾಡ್ಕೊಂಡು ಹೋಗಬೇಕು ಅಂತ ಒಬ್ಬರಿಗೂ ಕೂಡ ಒಂದು ಅಗಳ ಕಡಿಮೆ ಆಗಬಾರ್ದು ಅಂತೇಳಿ ಮಾಡಿರ್ತಾರೆ. ಏನು ಅಡುಗೆ ಆಗಿದ್ದಾರೆ? ಪಲ್ಯ ರೆಡಿ ಆಗಿದೆ, ಹಾಗೆ ಅನ್ನ ರೆಡಿ ಆಗ್ತಾ ಇದೆ. ಇನ್ನು ಅಚ್ಚುಕಟ್ಟಾದಂಥ ತರಕಾರಿಯಿಂದ ಮಾಡಿದಂಥ ಹುಳಿ ರೆಡಿಯಾಗಿದೆ, ತಿಳಿಯ ಸಾರು, ಹಾಗೆ ಬೇಳೆಯ ತವೆ ರೆಡಿಯಾಗಿದೆ. ಆನಂತರ ಪಾಯಸ, ಗೋಧಿ ಪಾಯಸ ರೆಡಿಯಾಗಿದೆ. ಇವಿಷ್ಟರ ಜೊತೆಗೆ ಗೊಜ್ಜು ಮತ್ತು ಇನ್ನು ಬೇಳೆ ತವೆ ರೆಡಿಯಾಗಿದೆ. ಇನ್ನು ತಿಳಿಸಾರನ್ನ ಈಗ ನೋಡ್ತಾ ಇದ್ದಾರೆ. ತಿಳಿಸಾರು ಕೂಡ ರೆಡಿಯಾಗಿದೆ. ಇವಿಷ್ಟೇ ಐಟಮ್ ಅಂತಂದರೆ ಖಂಡಿತ ಅಲ್ಲ, ಇನ್ನೂ ಇದೆ. ಏನಂದರೆ ಆಗಲೇ 2 ಬ್ಯಾಚ್ ಅನ್ನ ಮಾಡಿದರೆ ಈ ಅನ್ನ ಮಾಡಿರೋದು ಪುಳಿಯೋಗರೆ ಕೂಡ ರೆಡಿ ಆಗುತ್ತೆ. ಅದಾದ ನಂತರ 2 ಬಗೆಯ ಕೋಸಂಬರಿ ರೆಡಿ ಆಗ್ತಾ ಇದೆ. ಸೊ ಕೋಸಂಬರಿಯನ್ನು ತಯಾರಿ ಮಾಡಿಟ್ಟಿದ್ದಾರೆ, ಬೆರೆಸೋದಷ್ಟೇ ಬಾಕಿ ಕಾಣುತ್ತಲ್ವಾ. ಇದಾದ ನಂತರ ನೋಡಿ, ಇಲ್ಲಿ ಬಿಸಿಯಾದಂಥ ಆಂಬೋಡೆಗೆ ರೆಡಿ ಮಾಡ್ತಾ ಇದ್ದಾರೆ. ಆಂಬೋಡೆಗಳನ್ನು ಮಾಡಿ ಹಾಕ್ತಾ ಇದ್ದಾರೆ. ಸೊ ಅದಕ್ಕೆ ತಯಾರಿ ನಡೀತಾ ಇದೆ. ನಂತರದಲ್ಲಿ ಸಿಹಿ ಇಲ್ವಾ ಅಂದರೆ, ಅಯ್ಯೋ ಸಿಹಿ ಇಲ್ಲದ ಅಡುಗೆ ಉಂಟಾ? ಇದೆ ನೋಡಿ. 5 ಬಗೆಯ ಸಿಹಿಯನ್ನು ಮಾಡ್ತಾರೆ. ಲಾಡು, ಮೈಸೂರು ಪಾಕು, ಹಾಗೆಯೇ ಪಾಯಸ ಆಗಲೇ ತೋರಿಸ್ದೆ. ನಂತರ ಪ್ರಸಾದ ಅಂದರೆ ಸಪಾದ ಅಂತ ಹೇಳ್ತೀವಲ್ಲ, ಸಜ್ಜಿಗೆ ಮಾಡಿರ್ತಾರೆ.
ಆಮೇಲೆ ಹಯಗ್ರೀವ ಮಾಡ್ತಾರೆ. 5 ಬಗೆಯ ಸಿಹಿಯನ್ನು ಖಂಡಿತವಾಗೂ ಮಾಡ್ತಾರೆ. ಬನ್ನಿ, ಮಹಾಮಂಗಳಾರತಿ ಆಗುತ್ತೆ, ನೋಡ್ಕೊಂಡು ಬಂದ್ಬೇಡ. ನೋಡಿ, ದೇವರಿಗೆ ಮಹಾಮಂಗಳಾರತಿ ಆಗ್ತಾ ಇದೆ. ಈ ಮಂಗಳಾರತಿಯ ನಂತರ ರಥವನ್ನು ಎಳೆಯಬೇಕಲ್ಲಿ. ಅಲ್ಲಿ 12 ಗಂಟೆಗೆ ರಥವನ್ನು ಎಳೆದ ನಂತರ ಊಟದ ವ್ಯವಸ್ಥೆ ಶುರುವಾಗುತ್ತೆ. ಈ ರೀತಿ ಅಚ್ಚುಕಟ್ಟಾಗಿ ಟೇಬಲ್ಗಳನ್ನು ಹಾಕಿ ಅದರ ಮೇಲೆ ಅಡುಗೆಯನ್ನು ಬಡಿಸ್ತಾರೆ. ಎಲ್ಲರಿಗೂ ಎಷ್ಟು ಜನ ಬರ್ತಾರೋ ಅಷ್ಟು ಜನರಿಗೂ ಕೂಡ ತೃಪ್ತಿಯಾಗಿ ಊಟವನ್ನು ಹಾಕುವಷ್ಟು ಅಡುಗೆಯನ್ನು ಮಾಡಿರ್ತಾರೆ. ನೋಡಿದ್ರಲ್ಲ, ಬಾಳೆಯ ಎಲೆಯ ತುಂಬ ನಿಮಗೆ ಅಡುಗೆ ಕಾಣಿಸುತ್ತೆ. ಅಚ್ಚುಕಟ್ಟಾಗಿ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ತಿನ್ಬೋದು. ಇದಲ್ಲವ ಸುಖ ಅನ್ನೋದು, ಇದಲ್ಲವ ಪೂರ್ವದ ಪುಣ್ಯ ಅನ್ನೋದು. ಹಾಗೆ ನೋಡಿ ಎಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ ಅಂತ. ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಇಲ್ಲಿ ಬೆಂಗಳೂರಿನಿಂದ ಕೂಡ ಬರ್ತಾರೆ. ನೋಡಿ, ಇವೆಲ್ಲ ಸಂಭ್ರಮವನ್ನು ನಾನು ನಿಮಗೆ ತೋರಿಸುವಂಥ ಅವಕಾಶ ಸಿಕ್ತು. ನನಗೂ ಖುಷಿಯಾಯಿತು. ಬಹುಶಃ ನಿಮಗೂ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಲ್ವ. ಸೊ 100ನೇ ಸಂಚಿಕೆ ಈ ರೀತಿ ಸಂಪನ್ನವಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಂತಹ ಅವಕಾಶವನ್ನು ಒದಗಿಸಿಕೊಟ್ಟಂಥ ಆಯೋಜಕರಿಗೆ ಬಂದಿದ್ದವರೆಲ್ಲ ಹೇಳಿದೊಂದೇ ಮಾತು, ಅನ್ನದಾತೋ ಸುಖೀಭವ, ಸಕಲ ಇಷ್ಟಾರ್ಥ ಸಿದ್ಧಿರಸ್ತು ಅಂತ. ವರ್ಷದಲ್ಲಿ ಒಂದು ದಿನ ಪ್ರಕೃತಿಯ ಮಧ್ಯದಲ್ಲಿ ನಾವು ಇದ್ದು ಪೂಜೆಯನ್ನು ಮಾಡಿ ಆ ನಂತರದಲ್ಲಿ ದೇವರ ದರ್ಶನ ಪಡ್ಕೊಂಡು ಆ ನಂತರದಲ್ಲಿ ಒಂದಷ್ಟು ಸಮಯ ಈ ಒಂದು ಪರಿಸರದಲ್ಲಿ ಕಳೆಯೋದು ತುಂಬ ಖುಷಿ ಕೊಡುತ್ತೆ. ಸೊ ಈ ರೀತಿಯ ಒಂದು ಸೇವೆಗಳು ನಡೀತಾ ಇರುತ್ತೆ. ಪ್ರತಿಯೊಂದು ಊರಲ್ಲೂ ಜಾತ್ರೆ ನಡೆಯುತ್ತೆ. ಪ್ರತಿಯೊಂದು ರೀತಿಯಲ್ಲೂ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಹಾಗಾಗಿ ಒಂದೊಮ್ಮೆ ಹೋಗಿ ಬರೋದು ಒಳ್ಳೆಯದು. ನಮಗೂ ಕೂಡ ಒಂದು ರೀತಿಯ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಅಷ್ಟೇ ಅಲ್ಲ, ಈ ಒಂದು ಸಂಪ್ರದಾಯ, ಈ ಒಂದು ಏನು ಸಂಪ್ರದಾಯಗಳನ್ನು ಪಾಲಿಸ್ಕೊಂಡು ಬಂದರೆ ಹಿಂದಿನಿಂದ, ಅದು ಮುಂದುವರಿಯೋದಕ್ಕೆ ಸಹಾಯ ಆಗುತ್ತೆ. ನಾವು ಎಷ್ಟೇ ಸಿಟಿ ಲೈಫ್ ನೋಡಿದರೂ ಕೂಡ ಈ ಒಂದು ಬದಲಾವಣೆ ಬೇಕು ಅನಿಸುತ್ತೆ. ಈ ಥರ ಬದಲಾವಣೆಗಳು ಹೆಚ್ಚಾದಷ್ಟು ನಮ್ಮಲ್ಲಿರುವಂಥ ಕಲ್ಮಶಗಳು ದೂರ ಆಗುತ್ತೆ ಅನ್ನೋದು ನನ್ನ ಆಶಯ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಹಾಗೆ ಸದಾ ಚಿರಋಣಿ. ಹೀಗೆ ಮುಂದುವರಲಿ ನಿಮ್ಮ ಸಹಕಾರ ಅಂತ ಹೇಳ್ತಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ.